ಏನಪ್ಪ ನೀನು ಹೆಂಡತಿ ಹಂಗೆ ಮಾತಾಡ್ತಾಳಲ್ಲ? ಇನ್ನು ಮದುವೆ ಆಗಿ ಒಂದು 4-5 ದಿನ ಕೂಡ ಆಗಿಲ್ಲ. ಮದುವೆ ಆದಾಗಿಂದ ಅವ್ರ ಮನೇಲೇ ಇದ್ದಾಳ. ಇನ್ನು ಅತ್ತೆ ಮನೆಗೆ ಇವತ್ತು ಬಂದಾಳ. ಇನ್ನು ಬಂದಿದ್ದ ದಿನನೇ ಅವಾಗಲೇ ಮನೆ ಬೇರೆ ಮಾಡ್ತೀನಿ ಅಂತಿದ್ದಾಳಲ್ಲ. ರೀ, ನಿಮಗಿನ್ನೂ ಅರ್ಥ ಆಗಿಲ್ಲೇನ್ರಿ ಅವ್ರ ಬುದ್ಧಿ? ಅವ್ರಿಗೆ ಈ ಮನೆಗೆ ಇರೋಕ್ಕೆ ಇಷ್ಟ ಇಲ್ಲ, ನಮ್ಮ ಜವಾಬ್ದಾರಿನ ತಗೊಳ್ಳೋಕ್ಕೂ ಇಷ್ಟ ಇಲ್ಲ ಅವ್ರಿಗೆ. ಅದಕ್ಕೆ ಬೇರೆ ಹೋಗ್ಬೇಕಂತ ತೀರ್ಮಾನ ಮಾಡ್ಯಾರ ಮೊದಲೇ. ಹೋಗೋರಾಗ್ಲಿ ಬಿಡ್ರಿ, ಎಲ್ಲೇನ ಹೋಗ್ಲಿ, ಏನನ ಮಾಡ್ಕೊಳ್ಳಿ, ನಮ್ಗೆ ಯಾಕೆ ಬೇಕೇಳ್ರಿ ಅವ್ರದ್ದು? ಈಗ ಬೇರೆ ಮನೆ ಮಾಡ್ಬೇಕಂದ್ರೆ ಏನು ಸ್ವಲ್ಪ ಖರ್ಚು ಬರೋಂಗಿಲ್ಲ. ಆ ಖರ್ಚನ್ನೆಲ್ಲ ಆಕಿ ಅವ್ರ ಅತ್ತೆ ಎಲ್ಲ ನೋಡ್ಕೊತಾರಂತಲ್ಲ. ಹೋಗ್ಲಿ ಬಿಡ್ರಿ, ಇರೋರಾಗಲಿ. ನಮಗೇನು ಇದರಲ್ಲಿ ಹೋಗೋದೇ ನಿಂತಿಲ್ಲಲ್ಲ, ಆರಾಮಾಗಿ ಹೋಗಿರಲಿ. ಇನ್ನು ನಮ್ಮದು ಇವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಸ್ವಲ್ಪ ಕಡಿಮೆ ಆಯ್ತು ಅಂತ ಅನ್ಕೋಬೋದು. ಇವ್ರು ಇಲ್ಲಿದ್ದು ನಮ್ಮನ್ನ ನೋಡ್ಕೊಂಡಿದ್ದು ಅಷ್ಟೇ ಐತೀವನು. ನಮ್ಮನ್ನೇನು 1 ರೂಪಾಯಿ ದುಡ್ದು ತಂದು ಕೊಡಲಿಲ್ಲ. ಇಷ್ಟು ಬೆಳೆದನ, ಕೈಗೆ ಬಂದನ. ನಮ್ಮನ್ನ ಇದುವರೆಗೂ ಒಂದು ಜವಾಬ್ದಾರಿ ತಗೊಂಡು ನೋಡ್ಕೊಂಡಿದ್ದು ನೋಡಿಲ್ಲ. ಇನ್ನು ಹೋಗ್ಲಿ ಬಿಡ್ರಿ, ಆರಾಮಾಗಿರಲಿ ಅವರು. ಇಲ್ಲಿ ನೋಡ್ರಿ, ಈಗ ಮಗ ಬೇರೆ ಆಗ್ತಾನಂತ ನಾವು ಹೊತ್ಕೊಂತ ಕುಂದ್ರೋದಾಗ್ಲಿ, ನಮ್ಮ ಆರೋಗ್ಯನ ಕೆಡಿಸ್ಕೊಳ್ಳೋದಾಗ್ಲಿ, ಇದೆಲ್ಲ ನಾವು ಮಾಡಬಾರ್ದು. ಅವ್ರು ಆರಾಮಾಗಿರ್ತಾರಂದ್ರೆ ಇರೋರಾಗಲಿ, ನಾವೇನು ಮಾಡೋಕ್ಕಾಗುತ್ತೆ ಹೇಳ್ರಿ? ಅವ್ರನ್ನೇನು ಇಲ್ಲೇ ಕಟ್ಟಿ ಹಾಕಿ ಇಲ್ಲೇ ಇಟ್ಕೊಳಕ್ಕಾಗತ್ತಾ? ಹೋಗ್ಬೇಡ್ರಪ್ಪ ಅಂತೇಳಿ ಮಾಡೋಕ್ಕಾಗಲ್ಲ ಹಂಗ. ಅದಕ್ಕೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಬಿಡಣ್ರಿ. ಹೆಂಗೋ ನಾವು ಬಡತನದಾಗ ಬಂದೀವ್ರಿ, ಇದ್ರಾಗ ಹುಟ್ಟಿವಿ, ದೇವ್ರು ನಮ್ಮ ನಿಂಗಿಟ್ಟನ, ಎಲ್ಲ ಅನ್ಭವಿಸ್ಬೇಕಷ್ಟೇ. ನೋಡಿದ್ರಾ ನಿಮ್ಮ ಮಗನ? ನೀವಿಷ್ಟು ಮುಖ ಸಪ್ಪು ಮಾಡ್ಕೊಂಡು ನಿಂತ್ರು ನಿನ್ನ ಮಗಗೇನು ಅನ್ನಿಸ್ತಿಲ್ಲ, ಅವನಿಗೇನು ಸ್ವಲ್ಪನೂ ಬೇಜಾರಾಗಲಿಲ್ಲ. ಅಂಥ ಮಗ ಇದ್ರೆ ಎಷ್ಟು ಬಿಟ್ಟರೆ ಎಷ್ಟು? ನೀವು ಯಾಕ್ರಿ ಬೇಜಾರು ಮಾಡ್ಕೋತೀರಾ? ಹುಟ್ಟಿಸಿದ್ದೇವರು ಉಲ್ಮೈಸಂಗಿಲ್ಲ ನನಗೆ. ಹೆಂಗೋ ಒಂದು ಜೀವನ ನಡೆಯುತ್ತೆ, ನಮ್ಮ ಕೈಕಾಲು ಗಟ್ಟಿಗಿರೋವರೆಗೂ ಹಂಗೆ ಮಾಡ್ಕೊಂಡು ತಿನ್ನೋದಪ್ಪ. ಮುಂದೆಲ್ಲ ದೇವ್ರಿಚ್ಛೆ, ದೇವ್ರು ಹೆಂಗೆ ಇಡ್ತಾನೋ ಹಂಗಂಗೆ ಹೋಗೋದು. ನೀವು ಸುಮ್ಮನೆ ಮನಸ್ಸೆಲ್ಲ ಕೆಡಿಸ್ಕೋಬೇಡ್ರಿ, ಆದಂಗೆ ಆಗುತ್ತಷ್ಟೇ. ಗಾಯತ್ರಿ, ಹೋಗಮ್ಮ, ನಿಮ್ಮ ಅತ್ತಿಗೆ ಜೊತೆ ಮಲ್ಕೋ ಹೋಗು. ಸರಿ ಅಮ್ಮ. ಅದಕ್ಕೆ ಹೇಳು ಗಾಯತ್ರಿ. ಅದಕ್ಕೆ ಅದು ನಿಮ್ಮ ಜೊತೆನೇ ಮಲಗಬೇಕು ಅಂತ ಕಳಿಸಿದ್ದಾರೆ. ಸ್ವಲ್ಪ ಆ ಕಡೆ ಸರಿದ್ರೆ ನಾನು ಮಲ್ಕೋತಿದ್ದೆ. ಏನು, ನಿನ್ನ ಜೊತೆ ಮಲ್ಕೋಬೇಕಾ? ಓ ಗಾಡ್, ಇನ್ನೂ ಏನೇನು ಅನುಭವಿಸ್ಬೇಕಪ್ಪ ಈ ಮನೇಲಿ. ಸರಿ. ಈಕಿ ಗಾಯತ್ರಿ ಮಲ್ಕೊಂಡ್ಲಾ? ಮಲ್ಕೊಂಡಿದ್ರೆ ನಮ್ಮಮ್ಮಂಗೆ ಫೋನ್ ಮಾಡಿ ಎಲ್ಲ ಹೇಳ್ಬೇಕು. ಮಲ್ಕೊಂಡಂಗೆ ಕಾಣ್ತಿದ್ದಾಳೆ. ನಮ್ಮಮ್ಮಂಗೆ ಫೋನ್ ಹಚ್ತೀನಿ. ರಾಧಿಕಾ, ನೀನಂತೂ ಯಾವಾಗ ಫೋನ್ ಮಾಡ್ತೀಯ ಅಂತ ಕಾಯ್ಕೊಂತ ಕುಂತಿದ್ದೆ ನೋಡು. ನಿನ್ನ ಫೋನೇ ಮಾಡಲಿಲ್ಲ. ನಾನೇ ಮಾಡೋಣಂದೆ, ಮತ್ತೆ ಅಲ್ಲಿ ನಿಮ್ಮ ಅತ್ತೆ ಎಲ್ಲ ಇರ್ತಾರಲ್ಲ, ಅದಕ್ಕೆ ಮಾಡೋಕ್ಕೆ ಹೋಗಲಿಲ್ಲ. ಹೇಳಮ್ಮ, ಅಲ್ಲಿ ಎಲ್ಲ ಚೆನ್ನಾಗಿ ನೋಡ್ಕೊತಿದ್ದಾರಾ? ನಿಮ್ಮ ಅತ್ತೆ ಏನೋ ಅಂದ್ಲಾ? ಅಮ್ಮ, ನಾನು ಬರ್ತಿದ್ದಂಗೆ ನಮ್ಮ ಅತ್ತೆ ನನ್ನ ಕೈಲೇ ಎಲ್ಲ ಕೆಲಸ ಮಾಡಿಸಿದ್ದಾಳಮ್ಮ. ಮನೆ ಕೆಲಸ ಎಲ್ಲ ನಾನೇ ಮಾಡಿದ್ದೀನಿ, ಮತ್ತು ಅಡುಗೆ ಕೂಡ ನಾನೇ ಮಾಡಿದ್ದೀನಿ ಗೊತ್ತಾ? ಅಲ್ಲ, ನಮ್ಮ ಅತ್ತಿಗೆ ಎಷ್ಟು ಸುಳ್ಳು ಹೇಳ್ತಿದ್ದಾಳಲ್ಲ. ನಾನೇ ಎಲ್ಲ ಕೆಲಸ ಮಾಡಿದ್ದೀನಿ, ನಾನೇ ಅಡುಗೆ ಕೂಡ ಮಾಡಿದ್ದೀನಿ. ನಮ್ಮ ಅತ್ತಿಗೆಗೆ ಬರಂಗಿಲ್ಲ ಅಂದಿದ್ದಕ್ಕೆ ಅವರಮ್ಮನ ಹತ್ರ ಎಷ್ಟು ಸುಳ್ಳು ಹೇಳ್ತಿದ್ದಾಳೆ ನೋಡು. ಮನೆ ಕೆಲಸ ಎಲ್ಲ ಮಾಡಿಸಿದ್ದೀವಂತೆ, ಅಡುಗೆ ಮಾಡಿಸಿದ್ದೀವಂತೆ. ಯಪ್ಪ, ಎಷ್ಟು ಸುಳ್ಳಿದ್ದಾಳೆ ನಮ್ಮ ಅತ್ತಿಗೆ. ಅಯ್ಯೋ ನನ್ನ ಮಗಳೇ, ಎಂಥ ಮನೆಗೆ ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟೆಮ್ಮ. ಈಗ ನೀನು ಅನುಭವಿಸ್ಲೇಬೇಕು, ಬೇರೆ ದಾರಿ ಇಲ್ಲ. ಅತ್ತೆ ಮನೆ ಅಂದರೆ ಹಂಗೆ ಇರುತ್ತೆ. ಆದರೂ ಆಕಿಗೇನು ಬುದ್ಧಿ ಐತಾ ಇಲ್ಲ? ಯಾರನ್ನ ಮನೆಗೆ ಹೊಸ್ದಾಗಿ ಬಂದಿರೋ ಸೊಸೆನ ಮೊದಲನೇ ದಿನ ಮನೆಗೆ ಬಂದಿದ್ದಾಳೆ ಸೊಸೆ, ಆಕಿನ ಕೂಡ ಯಾರನ್ನ ಮನೆ ಕೆಲಸ ಎಲ್ಲ ಮಾಡಿಸ್ತಾರಾ? ಎಂಥ ಅತ್ತೆ ಆಗಿದ್ದಾಳೆ ಆಕಿ? ಹೌದಮ್ಮ, ಈಕಿ ನಮ್ಮ ಅತ್ತೆ ಭಾರಿ ಜೋರಿದ್ದಾಳ. ಏನಂದರೆ ಯಾಕೆ ಅಂತಾಳ, ಅಂಥ ಪರಿ ಜೋರಿದ್ದಾಳೆ ನೋಡು. ಮಾತಿಗೆ ಟಾಂಗ್ ಕೊಡ್ತಾಳ. ಯಪ್ಪ, ಎಷ್ಟು ಒಟ್ಟ ಅಂತಾಳಂದರೆ ಬಾಯೇ ಮುಚ್ಚಲ್ಲ ಅಮ್ಮ. ಏನಾದರೂ ಒಂದು ಹೆಸರಿಡ್ತಾಳೆ, ಏನಾದರೂ ಒಂದು ಕೊಂಕು ಮಾತಾಡ್ತಾಳಮ್ಮ. ಇವತ್ತೊಂದು ಹೆಂಗೋ ಒಂದು ಸಹಿಸ್ಕೋತೀನಮ್ಮ. ನಾಳೆ ಸಾಯಂಕಾಲ ಆಗ್ತಿದ್ದಂಗೆ ಈ ನರ್ಕದಂತಿರೋ ಮನೆನ ಬಿಟ್ಟು ಫಸ್ಟು ನಮ್ಮ ಮನೆಗೆ ಬಂದುಬಿಡ್ತೀನಮ್ಮ. ನಂಗಂತೂ ಇಲ್ಲಿ ಒಂದು ಕ್ಷಣ ಇರೋಕ್ಕಾಗ್ತಾ ಇಲ್ಲ ಗೊತ್ತಾ. ನಂಗೆ ಅಸ್ಸಲು ಇಷ್ಟ ಆಗಲಿಲ್ಲ ಇಲ್ಲಿ. ನನಗೇನು ಸ್ವಲ್ಪನೂ ಇಷ್ಟ ಇಲ್ಲ ಇಲ್ಲಿರೋಕ್ಕೆ. ಏನು, ನಮ್ಮ ಮನೆ ನರ್ಕನ? ಯಾಕಿಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅವರಮ್ಮಗೆ? ಅಲ್ಲ, ಎಲ್ಲ ಕೆಲಸನೂ ನಾವೇ ಮಾಡಿದ್ದೀವಿ, ಏನೂ ಮಾಡಿಲ್ಲ ತಾನು. ಆದರೂ ಎಷ್ಟೆಲ್ಲ ಸುಳ್ಳು ಹೇಳ್ತಿದ್ದಾಳೆ. ಏನೋ ಇಲ್ಲಿ ಕಷ್ಟ ಕೊಟ್ಟಿದ್ದೀವಿ ಅನ್ನೋ ಥರ ಬೇರೆ ಮನೆ ಮಾಡ್ತೀನಿ ಅಂತ ಹೇಳಿದ್ಲು. ಅದಕ್ಕೂ ಪಾಪ ಅಪ್ಪ ಅಮ್ಮ ಒಪ್ಕೊಂಡ್ರು. ಆದ್ರೂ ಎಷ್ಟು ಮಾತಾಡ್ತಿದ್ದಾಳೆ ಮತ್ತೆ. ಓಹೋ, ಮಹಾರಾಣಿಯವ್ರದ್ದು ನಿದ್ದೆ ಆಯಿತು? ಎಷ್ಟು ಬೇಗ ಎದ್ದುಬಿಟ್ಟಿರಿ? ಅದು ಅತ್ತೆ, ನಿನ್ನೆ ಹೊಸ ಜಾಗ ಅಲ್ವಾ, ಹಂಗಾಗಿ ನಿದ್ದೆ ಬೇಗ ಬರಲಿಲ್ಲ. ಅದಕ್ಕೆ ಎದ್ದೊಳೋದು ಸ್ವಲ್ಪ ತಡ ಆಯಿತು. ಸರಿ, ಹೋಗು. ಮನೆಯೆಲ್ಲ ಕಸ ಗುಡಿಸಿ ಆಮೇಲೆಲ್ಲ ಬಂಡೆಲ್ಲ ಒರೆಸು, ಮನೆಯೆಲ್ಲ ಸ್ವಚ್ಛ ಮಾಡು. ಏನು, ನಾನು ಕಸ ಗುಡಿಸಿ ಬಂಡೆ ಒರೆಸ್ಬೇಕಾ? ನಾನು ನಮ್ಮನೇಲೇ ಈ ಕೆಲಸ ಎಲ್ಲ ಮಾಡಿಲ್ಲ, ಇಲ್ಲಿ ನಾನು ಮಾಡಬೇಕಾ? ಅದು ಈ ಹೊಲ್ಸ್ ಮನೇಲಿ. ಛೀ ಅತ್ತೆ, ನಾನು ಹೊಸ ಸೊಸೆ ಅಲ್ವಾ, ಇನ್ನು ನಿನ್ನೆನ ಬಂದಿದ್ದೀನಿ ಮನೆಗೆ. ಹೊಸ ಸೊಸೆ ಕೂಡ ಯಾರೂ ಕೆಲಸ ಮಾಡಿಸಲ್ಲ ನೋಡಿ ಅತ್ತೆ.
ಅಲ್ಲಮ್ಮ, ನೀನು ಇನ್ಮೇಲಿಂದ ಯಾವತ್ತಿದ್ರೂ ಹೊಸ ಸೊಸೆನೆ. ಯಾಕೆ ಹೇಳು, ನಿನ್ನೆ ಹೇಳಿದೆಯಲ್ಲ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ಅಂತ. ಹಂಗಿದ್ದಾಗ ನೀನು ಬೇರೆ ಮನೆ ಮಾಡಿದಾಗ ನೀನು ಅಪರೂಪಕ್ಕೆ ಈ ಮನೆಗೆ ಬರ್ತಾ ಇರ್ತೀಯ. ಆಗಾಗ ಅಪರೂಪಕ್ಕೆ ಬರೋದೆಲ್ಲ ನೆಂಟ್ರು ಇದ್ದಂಗೆ ತಾನೆ. ನೀನು ಇದೇ ಮನೇಲಿ ಇದ್ದಿದ್ರೆ ಹಳೆ ಸೊಸೆ ಆಗ್ತಿದ್ದಿ. ಏನಿದ್ರು ನೀನು ಹೊಸ ಸೊಸೆನಮ್ಮ, ಅವಾಗವಾಗ ಬಂದ್ಕ ಅಂತ ಹೋಗ್ತಿರ್ತೀರಿ. ಮತ್ತು ಹೊಸ ಸೊಸೆನೇ ನೀನು ಯಾವಾಗಲೂ. ಅದು ಅಲ್ಲದೆ ಬೇರೆ ಮನೆಯೆಲ್ಲ ಮಾಡ್ತಿದ್ಯಲ್ಲ, ಮತ್ತು ಅಲ್ಲಿ ಹೋದ್ಮೇಲೆ ಎಲ್ಲ ಕೆಲಸ ನೀನೇ ಮಾಡಬೇಕಲ್ಲ. ಅದಕ್ಕೆ ಇಲ್ಲಿಂದಲೇ ಮಾಡು. ನೀನು ಹೆಂಗೋ ತವ್ರ ಮನೆಗೂ ಕೆಲಸ ಮಾಡಿಲ್ಲ ಅಂತ ಹೇಳ್ದಿ, ಎಲ್ಲ ನಿಮ್ಮ ಅತ್ತಿಗೆನೇ ಮಾಡ್ತಾ ಇದ್ಲ ಅಂದು. ಮತ್ತು ಇಲ್ಲೇನ ಮಾಡಿ ಕಲ್ತ್ಕೋಬೇಕಮ್ಮ. ಅಲ್ಲಿ ಹೊಸ ಮನೆ ಹೋದ್ಮೇಲೆ ಕೆಲಸ ಯಾರು ಮಾಡ್ತಾರ? ಅಲ್ಲೇನೋ ಕೆಲಸದಲ್ಲಿ ಇಟ್ಕೊತೀಯ? ಕೆಲಸದಲ್ಲಿ ಇಟ್ಕೊಳಕ್ಕೆ ನಿಮ್ಮ ಹತ್ರ ದುಡ್ಡು ಎಲ್ಲೈತೆ? ನಿಮಗೆ ನೀವು ದುಡ್ಕೊಂಡು ತಿನ್ನೋಕ್ಕೆ ದುಡ್ಡು ಸಂಪಾದನೆ ಮಾಡೋಕ್ಕಾಗ್ತಾ ಇಲ್ಲ. ಇನ್ನು ಕೆಲಸದಲ್ಲಿ ಇಟ್ಕೊಳ್ಳೋದು ಬೇರೆ ಮಾಯ್ತಾ, ಅದು ಮಾತು ಬೇರೆ ಆಯ್ತು ಬಿಡ್ರಿ. ಮಕ ಏನು ನೋಡ್ತಾ ನಿಂತ್ಬಿಟ್ಟೆ? ಮಾಡಮ್ಮ, ಈಗ ಮಾಡಿದರೆ ನಿನಗೂ ಅಭ್ಯಾಸ ಆಗುತ್ತೆ. ಅಲ್ಲಿ ಹೊಸ ಮನೆ ಮಾಡಿದಾಗ ಅಲ್ಲೆಲ್ಲ ನಿನಗೂ ಅಭ್ಯಾಸ ಆಗುತ್ತೆ. ತಗೋ ಮಾಡು, ಏನಾಗಲ್ಲ, ಹೋಗು. ಗಾಯತ್ರಿ, ನಿನ್ನೆ ಎಲ್ಲ ಅತ್ತೆ ಏನು ಕೆಲಸ ಹೇಳಿದ್ರು ಬೇಡ ಅತ್ತಿಗೆ ಕೈಲಿ ಕೆಲಸ ಮಾಡಿಸೋದು, ನಾನೇ ಮಾಡ್ತೀನಿ ಅಂತ ಅಡ್ಡಾಡ ಬರ್ತಾ ಇದ್ಲು. ಇವತ್ತು ನೋಡಿದ್ರೆ ಏನು ಮಾತಾಡ್ತೆ ಹಂಗೆ ನಿಂತುಬಿಟ್ಟಾಳ. ಈ ಹುಡುಗಿಗೆ ಸ್ವಲ್ಪನೂ ಹೆಲ್ಪಿಂಗ್ ನೇಚರ್ ಇಲ್ಲ. ಬಂದಿದ್ದು ಒಂದೇ ದಿನನ ತೋರಿಸೋದು ಪ್ರೀತಿನ ಅತ್ತಿಗೆ ಮೇಲೆ. ಇವತ್ತು ಮಾಡಬೇಕಪ್ಪ. ಗಾಯತ್ರಿ, ಹೋಗಿ ಅದು ಬಕೆಟು ಮತ್ತು ನೆಲ ಒರೆಸೋದು ಎಲ್ಲ ತಂದ್ಕೊಡಮ್ಮ. ಮೊದಲು ಅದು ಪೊರಕೆ ತಂದ್ಕೊಡು, ಕಸ ಗೂಡಿಸಿದ್ಮೇಲೆ ಆಮೇಲೆ ಬಂಡೆ ಒರೆಸ್ಲಿ. ಸರಿ ಅಮ್ಮ. ಅದಕ್ಕೆ ತಗೊಳ್ಳಿ. ಅಲ್ಲ ಗಾಯತ್ರಿ, ಹಂಗೆ ನೋಡ್ತಾ ನಿಂತಿದೆಯಲ್ಲ, ಸ್ವಲ್ಪ ಬಂದು ಹೆಲ್ಪ್ ಮಾಡಬಾರ್ದಾ? ಅಲ್ಲ, ನಾನು ಹೆಲ್ಪ್ ಮಾಡ್ತಾ ಇದ್ದೆ. ಆದರೆ ನಿನ್ನೆ ರಾತ್ರಿ ಏನು ಮಾತಾಡಿದ್ಲು ಅಂತ ನೀವು ಕೇಳಿಸ್ಕೊಂಡ್ರಿ ತಾನೆ. ನಮ್ಮಮ್ಮನ ಹೆಂಗೆಲ್ಲ ಬೈದ್ಲು, ಗಯ್ಯಾಳಿ ಅನ್ನೋ ಥರ ಅವರಮ್ಮಂಗೆಲ್ಲ ನಮ್ಮಮ್ಮನ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ಇದ್ಲು. ಅದು ಅಲ್ಲದೆ ನಮ್ಮ ಮನೆನ ನರ್ಕ ಅಂತೇಳಿ ಹೋಲಿಸಿ ಮಾತಾಡಿದ್ಲು. ಹೋಲ್ಸೋದೇನು, ಈ ಮನೆ ನರ್ಕನೇ ಅಂತ ಹೇಳಿದ್ಲು. ಅದು ಅಲ್ಲದೆ ನಿನ್ನೆ ಎಲ್ಲ ನಾನೇ ಕೆಲಸ ಮಾಡಿದ್ದೀನಿ. ನಮ್ಮ ಅತ್ತಿಗೆ ಕೈಲಿ ಮಾಡಿಸೋದು ಬೇಡ ಪಾಪ, ಅವ್ರಿಗೆ ಅಡುಗೆ ಮಾಡೋಕ್ಕೆಲ್ಲ ಬರಲ್ಲ, ಕೆಲಸ ಮಾಡೋಕ್ಕೆ ಬರಲ್ಲ ಅಂತ ನಾನೇ ಮಾಡಿದ್ದೀನಿ. ಆದರೂ ಎಲ್ಲ ತಾವೇ ಮಾಡಿದ್ದಾರೆ ಅಂತೇಳಿ ಅವರಮ್ಮಂಗೆಲ್ಲ ಹೇಳ್ಕೊಂಡಿದ್ದಾರೆ. ಹಿಂಗಿದ್ಮೇಲೆ ನಾನು ಹೆಲ್ಪ್ ಮಾಡಿದರೆ ಅದು ಸರಿ ಅನ್ಸಲ್ಲ. ನಮ್ಮಮ್ಮಂಗೆ ಬೈದಿದ್ದಾರೆ. ನಂಗೆ ನಿಜವಾಗ್ಲೂ ತುಂಬ ಬೇಜಾರಾಗಿದೆ. ಅದಕ್ಕೆ ನಾನು ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ನಂಗೆ ಯಾವ ಅಭ್ಯಂತರನೂ ಇಲ್ಲ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀವು ಕರೆಕ್ಟಾಗಿ ಉತ್ತರ ಕೊಟ್ಟರೆ ನಾನು ಅವಾಗ ಕೆಲಸ ಮಾಡ್ತೀನಿ. ಏನಂದರೆ, ಈಗ ನಿಮ್ಮ ಮನೇಲಿ ಇದ್ರಲ್ಲ, ಅಲ್ಲಿ ನಿಮ್ಮ ಅತ್ತಿಗೆಗೆ ಕೆಲಸ ಮಾಡ್ತಿದ್ರಲ್ಲ, ನೀವೇ ಹೇಳಿದ್ರಲ್ಲ ನಮ್ಮ ಅತ್ತಿಗೆನೇ ಎಲ್ಲ ಕೆಲಸ ಮಾಡೋದು ನಮ್ಮ ಮನೇಲಿ ಅಂತ. ನಿಮ್ಮ ಅತ್ತಿಗೆಗೆ ನೀವು ಯಾವತ್ತಾದರೂ ಈ ಥರ ಹೆಲ್ಪ್ ಮಾಡಿದ್ರಾ? ನೀವೇನಾದರೂ ನಿಮ್ಮ ಅತ್ತಿಗೆಗೆ ಹೆಲ್ಪ್ ಮಾಡಿದರೆ ಅವಾಗ ನಾನು ನೋಡ್ತೀನಿ, ಯೋಚನೆ ಮಾಡ್ತೀನಿ. ಅಲ್ಲ, ನಂಗೆ ಟೈಮ್ ಆದರೂ ಎಲ್ಲಿರುತ್ತೆ ಹೇಳು? ನಂಗೆ ಕಾಲೇಜ್ಗೆ ಹೋಗಬೇಕು, ಅಲ್ಲಿ ಅಸೈನ್ಮೆಂಟ್ಸು, ರೆಕಾರ್ಡ್ಸ್ ಬರೆಯೋದು, ಓದೋದು, ಎಕ್ಸಾಮ್ಸು, ಅದು ಇದು ಅಂತ ತುಂಬ ಕೆಲಸ ಇರುತ್ತೆ ನನಗೆ. ಇನ್ನು ಮನೆ ಕೆಲಸ ಎಲ್ಲ ಯಾವಾಗ ಮಾಡಲಿ? ಆದರೂ ಇತ್ತೀಚೆಗೆ ನಾನು ಹೆಲ್ಪ್ ಮಾಡ್ತಾಯಿದ್ದೆ ಗೊತ್ತಾ ನಮ್ಮ ಅತ್ತಿಗೆಗೆ. ಅದಕ್ಕೆ ನೀನಾದರೆ ಬರೀ ಕಾಲೇಜ್ಗೆ ಹೋಗಿ ಬಂದು ಏನಾದರೂ ಕಾಲೇಜಿಂದ ಏನಾದರೂ ವರ್ಕ್ ಇದ್ದರೆ, ಅದೇ ರೆಕಾರ್ಡ್ಸ್ ಬರೆಯೋದು, ಓದೋದಿದ್ರೆ ಅಷ್ಟೇ ಮಾಡ್ತಾಯಿದ್ರಿ. ಆಮೇಲೆ ಫ್ರೀ ಇರ್ತಾಯಿತ್ತು ಟೈಮು. ಆ ಟೈಮಲ್ಲೆಲ್ಲ ನೀವು ನಿಮ್ಮ ಅತ್ತಿಗೆಗೆ ಹೆಲ್ಪ್ ಮಾಡಿರ್ತೀರ. ಆದರೆ ನಂದಂಗಲ್ಲ, ನಾನು ಕಾಲೇಜ್ಗೆ ಹೋಗಬೇಕು, ಅಲ್ಲಿ ಓದ್ಕೋಬೇಕು, ಬರ್ಕೋಬೇಕು, ಅಸೈನ್ಮೆಂಟ್ಸು ನಾನು ಮಾಡ್ತೀನಿ. ಅದಾದಮೇಲೆ ಮತ್ತೆ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತಾಯಿದ್ದೀನಿ. ಬೇಕ್ರಿಗೆ ಹೋಗಿ ಅಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡಿ ಅದಾದಮೇಲೆ ಮನೆಗೆ ಬರ್ತೀನಿ. ನನಗೂ ತುಂಬ ಕೆಲಸ ಇರುತ್ತೆ. ಅದಕ್ಕೆ ನನಗಂತೂ ಫುಲ್ಲು ಟಯರ್ಡ್ ಆಗಿರ್ತೀನಿ. ಕಾಲೇಜ್ಗೆ ಹೋಗಿ ಆಮೇಲೆ ಬೇಕ್ರಿಗೆ ಹೋಗಿ ಅಲ್ಲಿ ಎಲ್ಲ ಕೆಲಸ ಮಾಡಿ ಮತ್ತೆ ಇಲ್ಲಿ ಬಂದು ಕೆಲಸ ಮಾಡೋಕ್ಕೆ ನನ್ನ ಕೈಲಾಗಲ್ಲ. ಅದಕ್ಕೆ ಸರಿ, ನಾನಿನ್ನು ಸ್ನಾನಕ್ಕೆ ಹೋಗ್ತೀನಿ. ಭಾನುವಾರ ಕೂಡ ಬೇಕ್ರಿ ಓಪನ್ ಇರುತ್ತಾ? ಅದಕ್ಕೆ ನಾನು ಹೋಗ್ತಾ ಇರೋದು ಯಾವುದೋ ಸಾಫ್ಟ್ವೇರ್ ಕಂಪ್ನಿಗಲ್ಲ, ನಾನು ಹೋಗ್ತಾ ಇರೋದು ಬೇಕ್ರಿಗೆ. ಬೇಕ್ರಿ ಯಾವಾಗಲೂ ಓಪನ್ ಇರುತ್ತೆ. ಅದಕ್ಕೆ ಸಂಡೇ ಮಂಡೇ ಅಂತ ಯಾವುದೂ ಇರೋಂಗಿಲ್ಲ. ಎನಿ ಟೈಮ್ ಓಪನ್ ಇರುತ್ತೆ, ದಿನಾನೂ ಇರುತ್ತೆ. ಹೋಗ್ಬೇಕು ನಾನು, ಟೈಮ್ ಆಗ್ತಾಯಿದೆ.